ನಮಸ್ಕಾರ. ಪಿಂಕು ಪ್ರೇರಣ ಪಾಕಶಾಲೆಗೆ ಸ್ವಾಗತ. ನಾವಿಂದು ಗುಂಡು ಬದನೆಕಾಯಿಲಿ ಎಣ್ಗಾಯಿ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಮೊದಲಿಗೆ ಬದನೆಕಾಯಿನ ಈ ರೀತಿ 4 ಹೋಳು ಮಾಡಿ ಕಟ್ ಮಾಡಿ. ಬದನೆಕಾಯಿ ಎಷ್ಟೇ ದಪ್ಪ ಇದ್ದರೂ ಅದನ್ನು 4 ಹೋಳು ಮಾಡಿ ಒಂದು ಸಲ ನೀಟಾಗಿ ನೋಡಬೇಕು. ಅಕಸ್ಮಾತ್ ಅದರಲ್ಲೇನಾದ್ರು ಹುಳುಕಿದ್ರೆ ಅದನ್ನು ತೆಗೆದು ನೀಟಾಗಿ ಕಟ್ ಮಾಡಿ ಇಡಬೇಕು. ನಾನಿಲ್ಲಿ 1.5 kg ಬದನೆಕಾಯಿ ತೊಗೊಂಡಿದ್ದೀನಿ. ಈಗ ಇದರಲ್ಲಿ ಉಳುಕಿದೆ, ಆ ಉಳುಕಾಗಿರೋದನ್ನು ಕಟ್ ಮಾಡಿ ತೆಗೆದಿಟ್ಬಿಡಿ. ಅದನ್ನು ಬಳಸಬಾರ್ದು. ಹೀಗೆ ಒಂದೊಂದೇ ಬದನೆಕಾಯಿನ ನೀಟಾಗಿ ಕಟ್ ಮಾಡಿ ಇಟ್ಕೊಬೇಕು. ಹೀಗೆ ಎಲ್ಲ ಬದನೆಕಾಯಿಗಳನ್ನ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ 100 ಗ್ರಾಮು ಕಡಲೆ, 100 ಗ್ರಾಮು ಕಡಲೆಕಾಯಿ ಬೀಜ, 100 ಗ್ರಾಮ್ ಬೆಳ್ಳುಳ್ಳಿ, 50 ಗ್ರಾಮ್ ಹುಚ್ಚೆಳ್ಳು ಬೇಕು ಅಂದರೆ ಹಾಕೊಳ್ಳಿ, ಇಲ್ಲಾಂದರೆ ನಿಮ್ಮ ಇಷ್ಟ. 100 ಗ್ರಾಮ್ ಅಚ್ಕಾರದ ಪುಡಿ, ಒಗ್ಗರಣೆಗೆ ಒಣಮೆಣಸಿನ್ಕಾಯಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕಡಲೆಕಾಯಿ ಬೀಜ, ಬೆಳ್ಳುಳ್ಳಿ, ಹುಚ್ಚೆಳ್ಳು, ಅಚ್ಕಾರದ ಪುಡಿ, ಇದನ್ನೆಲ್ಲ ನೀರು ಹಾಕದೆ ಹಾಗೆ ಪುಡಿ ಮಾಡಿದ ನಂತರ ಬದನೆಕಾಯಿ ಒಳಗಡೆ ಹೀಗೆ ಆ ಪುಡಿನ ತುಂಬಿಸಿ. ಪುಡಿನ ಸ್ವಲ್ಪ ಜಾಸ್ತಿನೇ ತುಂಬಿಸಿ. ಹೀಗೆ ಒಂದೊಂದೇ ಬದನೆಕಾಯಿಗೆ ಪುಡಿನ ತುಂಬಿಸ್ತಾ ಬನ್ನಿ. ಈಗ ಎಲ್ಲ ಬದನೆಕಾಯಿಗೂ ಪುಡಿನ ತುಂಬಿಸಾಗಿದೆ. ಸ್ವಲ್ಪ ಪುಡಿನ ಹಾಗೆ ಇಟ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ 1/4 ಲೀಟ್ರಷ್ಟು ಎಣ್ಣೆ ಹಾಕಿ, ಸಾಸಿವೆ ಹಾಕಿ. ಸಾಸಿವೆ ಚಿಟಪಟ ಅಂದ ತಕ್ಷಣವೇ ಒಂದು ಚಮಚದಿಂದ 1.5 ಚಮಚ ಅರಿಶಿನ ಹಾಕಿ. ಆಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪಿನ ಒಗ್ಗರಣೆಗೆ ಹಾಕಿ ಅದನ್ನು ಸ್ವಲ್ಪ ಕೈ ಆಡಿಸಿ. ನಂತರ ಒಂದೊಂದೇ ಬದನೆಕಾಯಿನ ಆ ಎಣ್ಣೆಲಿ ಹಾಕಿ. ಹೀಗೆ ಒಂದೊಂದೇ ಬದನೆಕಾಯಿ ಹಾಕಿ ಸ್ವಲ್ಪ ಅದು ಎಣ್ಣೆಲಿ ಬೇಯಬೇಕಾಗುತ್ತೆ. ಹೀಗೆ ಎಲ್ಲ ಬದನೆಕಾಯಿಗಳನ್ನು ಹಾಕಿದ ನಂತರ ನಾವು ಮಾಡಿಟ್ಕೊಂಡಿರೋ ಅಂಥ ಮಸಾಲೆ ಪುಡಿ ಏನು ಮಿಕ್ಕಿರುತ್ತೆ, ಬದನೆಕಾಯಿಗೆ ಹಾಕಿದಂಥ ಮಸಾಲೆ ಪುಡಿ ಏನು ಉಳಿದಿರುತ್ತೆ ಅದನ್ನೆಲ್ಲ ಅದ್ರ ಮೇಲೆ ಹಾಕಿ. ಹೀಗೆ ಉಳಿದ ಎಲ್ಲ ಮಸಾಲೆ ಪುಡಿಗಳನ್ನು ಹಾಕಬೇಕು. ಎಣ್ಣೆಲಿ ಅದು ಸ್ವಲ್ಪ ಬೇಯಬೇಕಾಗುತ್ತೆ. ತಳದಲ್ಲೇ ಇರೋದ್ರಿಂದ ಒಂದ್ಸಲ ಈ ರೀತಿ ಅದನ್ನು ಕುಲ್ಕಿದ್ರೆ ಸಾಕು. ಅದು ಮಸಾಲೆಗೆ ಮತ್ತು ಬದನೆಕಾಯಿ ಎಲ್ಲ ಮಿಶ್ರಣ ಆಗುತ್ತೆ. ಹೀಗೆ ಸ್ವಲ್ಪ ಹೊತ್ತು ಅದು ಎಣ್ಣೆಲೆ ಬೆಂದ ನಂತರ 1.5 ಲೀಟರ್ನಷ್ಟು ನೀರನ್ನ ಅದಕ್ಕೆ ಹಾಕಿ. ಹೀಗೆ ನೀರು ಹಾಕಿದ ಮೇಲೆ ಎಲ್ಲವನ್ನ ಒಂದ್ಸಲ ಮಿಕ್ಸ್ ಮಾಡಿ. ಒಂದು ತಟ್ಟೆ ಮುಚ್ಚಿ ಬೇಯೋದಕ್ಕೆ ಬಿಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ. ಹೀಗೆ ಕೆಳಗಿಂದ ಒಂದ್ಸಲ ನೀಟಾಗಿ ಮಿಶ್ರಣ ಮಾಡಿ.
ಬದನೆಕಾಯಿ ಚೆನ್ನಾಗಿ ಬೇಯೋ ತನಕ ಬಿಡಬೇಕು. ಹಾಗಾಗಿ ಆಗಾಗ ಒಂದೊಂದು ಸಲ ಕೈ ಆಡ್ತಾನೆ ಇರಿ. ಹೀಗೆ ಒಂದು ತಟ್ಟೆನ ಮುಚ್ಚಿ ಬೇಯೋದಕ್ಕೆ ಬಿಡಿ. ಹೀಗೆ ಕುದಿ ಬಂದ ನಂತರ ಅದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ. ಗುಂಡು ಬದನೆಕಾಯಿ ಎಣ್ಗಾಯಿ ಚಪಾತಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ ಮತ್ತು ಜೋಳದ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಇದನ್ನು ಒಂದು ಸಲ ಮಾಡಿ ನೋಡಿ. ಇಷ್ಟ ಆದರೆ ಕಾಮೆಂಟ್ನಲ್ಲಿ ತಿಳಿಸಿ. ಹೀಗೆ ಕುದಿ ಬಂದ ನಂತರ ಒಂದು ತಟ್ಟೆ ಮುಚ್ಚಿ ಸ್ವಲ್ಪ ಬೇಯೋದಕ್ಕೆ ಬಿಡಿ. ಈಗ ರುಚಿಯಾದ ಮತ್ತು ಸವಿಯಾದ ಗುಂಡು ಬದನೆಕಾಯಿ ಎಣ್ಗಾಯಿ ತಿನ್ನೋದಕ್ಕೆ ಸಿದ್ಧ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.